ಹಾಯ್ ಫ್ರೆಂಡ್ಸ್, ಸಚಿವ ಈಶ್ವರ್ ಖಂಡ್ರೆ ಜೀವನದ ಕತೆ ಗೊತ್ತಾ? ಇವರು ರಾಜಕೀಯದಲ್ಲಿ ಬೆಳೆದಿದ್ದು ಹೇಗೆ? ಈಶ್ವರ್ ತಂದೆ ಭೀಮಣ್ಣ ಖಂಡ್ರೆ ಬಗ್ಗೆ ನಿಮಗೆ ಗೊತ್ತಾ? ಖಂಡ್ರೆ ಓದಿದ್ದೆಷ್ಟು, ಮಾಡಿರೋ ಆಸ್ತಿ ಎಷ್ಟು ಜನ ಮಕ್ಕಳಿದ್ದಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1962ರ ಜನವರಿ 15ರಂದು ಜನನ. ಈಶ್ವರ್ ಖಂಡ್ರೆ 1962ರ ಜನವರಿ 15ರಂದು ಬೀದರ್ನ ಬಾಲ್ಕಿಯಲ್ಲಿ ಜನಿಸಿದ್ರು. ಇವರ ತಂದೆ ಭೀಮಣ್ಣ ಖಂಡ್ರೆ, ತಾಯಿ ಲಕ್ಷ್ಮೀಬಾಯಿ. ಇವರದ್ದು ಲಿಂಗಾಯತ ಸಮುದಾಯವಾಗಿತ್ತು. ತಂದೆ ಭೀಮಣ್ಣ ಖಂಡ್ರೆ ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಈಶ್ವರ್ ಖಂಡ್ರೆ ಹುಟ್ಟಿದ ವರ್ಷವೇ ಅಂದ್ರೆ 1962ರಲ್ಲಿ ತಂದೆ ಭೀಮಣ್ಣ ಖಂಡ್ರೆ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ರು. ಇದಾದ್ಮೇಲೆ ಒಟ್ಟು 4 ಬಾರಿ ಬಾಲ್ಕಿ ಕ್ಷೇತ್ರದಿಂದಲೇ ಗೆದ್ದು ಶಾಸಕರಾಗಿದ್ರು. ನಂತರದಲ್ಲಿ 1988ರಿಂದ 3 ಸಲ ನಿರಂತರವಾಗಿ ವಿಧಾನ ಪರಿಷತ್ಗೂ ಆಯ್ಕೆಯಾದ್ರು. ಜೊತೆಗೆ SM ಕೃಷ್ಣ ಸರ್ಕಾರದಲ್ಲಿ ಅಂದ್ರೆ 1992ರಿಂದ 1994ರವರೆಗೆ ಭೀಮಣ್ಣ ಖಂಡ್ರೆ ಸಚಿವರು ಆಗಿದ್ರು. ಹೀಗಾಗಿ ಈಶ್ವರ್ ಖಂಡ್ರೆಯದ್ದು ಅನುಕೂಲಸ್ಥ ಕುಟುಂಬವಾಗಿತ್ತು. ಈಶ್ವರ್ ಖಂಡ್ರೆ ಓದಿರೋದು ಎಷ್ಟು? ಈಶ್ವರ್ ಖಂಡ್ರೆ 1977ರಲ್ಲಿ ಬಾಲ್ಕಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ SSLC ಪಾಸ್ ಮಾಡಿದ್ರು. CB ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನಲ್ಲಿ 1979ರಲ್ಲಿ PUC ಶಿಕ್ಷಣ ಪಡ್ಕೊಂಡ್ರು. 1985ರಲ್ಲಿ ಕಲಬುರಗಿಯ PDA ಇಂಜಿನಿಯರಿಂಗ್ ಕಾಲೇಜಿನಿಂದ ಇಂಜಿನಿಯರಿಂಗ್ ಪದವಿ ಕಂಪ್ಲೀಟ್ ಮಾಡಿದ್ರು. ತಂದೆಯ ಹಾದಿ ಹಿಡಿದ ಈಶ್ವರ್ ಶಿಕ್ಷಣ ಮುಗಿದ ಬಳಿಕ ಕೃಷಿಯಲ್ಲಿ ತೊಡಗಿಸಿಕೊಂಡ್ರು. ಸಮಾಜ ಸೇವೆ ಮೂಲಕ ರಾಜಕೀಯದ ಕಡೆಗೂ ಒಲವು ಹೊಂದಿದ್ರು. ತಂದೆ ಭೀಮಣ್ಣ ಜೊತೆ ಅಣ್ಣ ವಿಜಯ್ ಕುಮಾರ್ ಖಂಡ್ರೆ ಕೂಡ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರು. ಇವರಿಬ್ಬರ ಪರವಾಗಿ ಈಶ್ವರ್ ಪ್ರಚಾರ ಮಾಡ್ತಿದ್ರು. ಅವರ ಜೊತೆ ಗುರುತಿಸಿಕೊಂಡು ರಾಜಕೀಯಕ್ಕೆ ಎಂಟ್ರಿ ಪಡೆದ್ರು. ಬಾಲ್ಕಿ ಹೊತ್ತಿ ಉರಿಸಿತ್ತು ಆ ಘಟನೆ. ಭೀಮಣ್ಣ ಖಂಡ್ರೆ ಸಹೋದರ ಚನ್ನಬಸಪ್ಪ ಅವರಿಗೆ ಪ್ರಕಾಶ್ ಖಂಡ್ರೆ ಮತ್ತು ಸುಭಾಷ್ ಖಂಡ್ರೆ ಅನ್ನೋ 2 ಮಕ್ಕಳಿದ್ರು. ಭೀಮಣ್ಣ ಖಂಡ್ರೆ ಕುಟುಂಬಕ್ಕೆ ಸಹೋದರನ ಕುಟುಂಬದ ಜೊತೆ ವಿವಾದ ಆಯಿತು. ಹೀಗಾಗಿ 1999ರ ಚುನಾವಣೆಯಲ್ಲಿ ಬಾಲ್ಕಿ ಕ್ಷೇತ್ರದಲ್ಲಿ ವಿಜಯ್ ಕುಮಾರ್ ಖಂಡ್ರೆ ವಿರುದ್ಧ ಪ್ರಕಾಶ್ ಖಂಡ್ರೆ ಬಿಜೆಪಿಯಿಂದ ಕಣಕ್ಕೆ ಇಳಿದ್ರು. ವಿನ್ ಕೂಡ ಆದ್ರು. ಆದ್ರೆ ಪ್ರಕಾಶ್ ಖಂಡ್ರೆ ಗೆಲುವನ್ನು ಕೋರ್ಟ್ನಲ್ಲಿ ಪ್ರಶ್ನಿಸಲಾಯಿತು. ಸುಪ್ರೀಂ ಕೋರ್ಟ್ 2002ರಲ್ಲಿ ಪ್ರಕಾಶ್ ಖಂಡ್ರೆ ಗೆಲುವು ಸರಿ ಇದೆ ಅಂತ ತೀರ್ಪು ಕೊಡ್ತು. ಇದೇ ಖುಷಿಯಲ್ಲಿ ಭೀಮಣ್ಣ ಖಂಡ್ರೆ ಮನೆ ಬಳಿ ಹೋಗಿ ಪ್ರಕಾಶ್ ಖಂಡ್ರೆ ಮತ್ತವರ ಬೆಂಬಲಿಗರು ಪಟಾಕಿ ಹೊಡೆದು ಸಂಭ್ರಮಿಸಿದ್ರು. ಈ ನಡುವೆ ಪ್ರಕಾಶ್ ಖಂಡ್ರೆ ಬೆಂಬಲಿಗ ಸುರೇಶ್ ಕೇದ್ ಹತ್ಯೆ ಆಯಿತು. ಜೊತೆಗೆ ಸಹೋದರ ಸುಭಾಷ್ ಖಂಡ್ರೆ ಗಂಭೀರವಾಗಿ ಗಾಯಗೊಂಡ್ರು. ಈ ಒಂದು ಹತ್ಯೆಯಿಂದ ಇಡೀ ಬಾಲ್ಕಿ ಬೂದಿ ಮುಚ್ಚಿದ ಕೆಂಡದ ರೀತಿ ಆಗೋಗಿತ್ತು. ಈ ಸಂಬಂಧ ಈಶ್ವರ್ ಖಂಡ್ರೆ ಮತ್ತವರ ಸಹೋದರ ವಿಜಯ್ ಕುಮಾರ್ ಖಂಡ್ರೆ ವಿರುದ್ಧವೂ ಕೇಸ್ ದಾಖಲಾಗಿತ್ತು. ಆದ್ರೆ ನಂತರದಲ್ಲಿ ಈಶ್ವರ್ ಮತ್ತು ವಿಜಯ್ ಕುಮಾರ್ ಖಂಡ್ರೆ ಅವರನ್ನ ಆರೋಪ ಮುಕ್ತಗೊಳಿಸಿ ಕೋರ್ಟ್ ಆದೇಶ ಕೊಡ್ತು. ಪ್ರಕಾಶ್ ಖಂಡ್ರೆ ವಿರುದ್ಧವೇ ಈಶ್ವರ್ ಗೆಲುವು. 2003ರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಖಂಡ್ರೆ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರನ್ನ ಪಕ್ಷದಿಂದ ತೆಗೆದು ಹಾಕಲಾಗಿದೆ ಅಂತ ಕೂಡ ಸುದ್ದಿಯಾಗಿತ್ತು. ಆದ್ರೆ ಮರು ವರ್ಷವೇ ಅಂದ್ರೆ 2004ರಲ್ಲಿ ಕಾಂಗ್ರೆಸ್ ಈಶ್ವರ್ಗೆ ಬಾಲ್ಕಿಯಲ್ಲಿ ಟಿಕೆಟ್ ಕೊಡ್ತು. ಆದ್ರೆ ಅಲ್ಲಿ ದೊಡ್ಡಪ್ಪನ ಮಗ ಪ್ರಕಾಶ್ ಖಂಡ್ರೆ ವಿರುದ್ಧ ಈಶ್ವರ್ ಖಂಡ್ರೆ ಸೋಲು ಕಂಡ್ರು. ಆದ್ರೆ 2008ರಲ್ಲಿ ಅದೇ ಈಶ್ವರ್ ಖಂಡ್ರೆಗೆ ಕಾಂಗ್ರೆಸ್ ಮತ್ತೆ ಬಾಲ್ಕಿಯಲ್ಲಿ ಟಿಕೆಟ್ ಕೊಡ್ತು. ಆ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆ ಬಿಜೆಪಿಯ ಪ್ರಕಾಶ್ ಖಂಡ್ರೆ ವಿರುದ್ಧ ಭರ್ಜರಿಯಾಗಿ ಗೆಲುವು ದಾಖಲಿಸಿದ್ರು. ಈ ಮೂಲಕ ವಿಧಾನಸಭೆ ಮೆಟ್ಟಿಲೇರಿದ್ರು. ಸಿದ್ದು ಸಿಎಂ ಆದ್ಮೇಲೆ ಶುಭವೋ ಶುಭ. ಎಸ್, 2013ರ ವಿಧಾನಸಭೆ ಚುನಾವಣೆಯಲ್ಲೂ ವಿನ್ ಆಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪೌರಾಡಳಿತ ಮತ್ತು ಸಾರ್ವಜನಿಕ ಉದ್ದಿಮೆ ಸಚಿವರಾಗಿ ಈಶ್ವರ್ ಖಂಡ್ರೆ ಕೆಲಸ ಮಾಡಿದ್ರು. 2018ರಲ್ಲಿ ಮತ್ತೆ ಗೆದ್ದು ಶಾಸಕರಾದ್ರು. ಆ ಚುನಾವಣೆ ವೇಳೆ ಈಶ್ವರ್ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು. ಆ ಚುನಾವಣೆಯಲ್ಲಿ ಬೀದರ್ನ 6 ಕ್ಷೇತ್ರಗಳ ಪೈಕಿ 4ರಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದ್ರು. ಆಗ ಇವರನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು. 2019ರ ಲೋಕಸಭೆ ಚುನಾವಣೆಯಲ್ಲಿ ಬೀದರ್ನಿಂದ ಸ್ಪರ್ಧಿಸಿ ಸೋಲು ಕಂಡ್ರು.
ಆದ್ರೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅರಣ್ಯ ಸಚಿವರಾಗಿದ್ದಾರೆ. ಜೊತೆಗೆ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ರಾಜಕೀಯದಲ್ಲಿ ಈಶ್ವರ್ ಖಂಡ್ರೆ ಬಲವಾದ ಹಿಡಿತ ಇದೆ. ಈಶ್ವರ್ ಖಂಡ್ರೆ ಪತ್ನಿ ಮತ್ತು ಆಸ್ತಿ. ಈಶ್ವರ್ ಖಂಡ್ರೆ ಗೀತಾ ಖಂಡ್ರೆ ಅನ್ನೋರನ್ನ ಮದುವೆಯಾಗಿದ್ದಾರೆ. ದಂಪತಿಗೆ ಇರೋದು ಒಬ್ಬನೇ ಮಗ, ಅವರೇ ಸಾಗರ್ ಖಂಡ್ರೆ. ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಸಾಗರ್ ಖಂಡ್ರೆಗೆ ಬೀದರ್ ಕ್ಷೇತ್ರದ ಟಿಕೆಟ್ ಕೊಡಲಾಗಿತ್ತು. ಅದರಲ್ಲಿ ಸಾಗರ್ ಗೆದ್ದು ಜಸ್ಟ್ 26 ವರ್ಷಕ್ಕೆ ಸಂಸದರಾಗಿದ್ದಾರೆ. ಅಂದ್ರೆ 3ನೇ ತಲೆಮಾರು ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗಿದೆ. ಈಶ್ವರ್ ಖಂಡ್ರೆ ತಮ್ಮ ಆಸ್ತಿ 8,74 ಲಕ್ಷ ರೂಪಾಯಿ, ಸಾಲ 58 ಲಕ್ಷ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಅದೇ ರೀತಿ ಕೃಷಿ ಮತ್ತು ಉದ್ಯಮ ತಮ್ಮ ಆದಾಯದ ಮೂಲ ಅಂತ ಹೇಳಿದ್ದಾರೆ. ಈಶ್ವರ್ ಖಂಡ್ರೆ ಬಳಿ 300 ಗ್ರಾಂ ಮತ್ತು ಪತ್ನಿ ಗೀತಾ ಬಳಿ 1200 ಗ್ರಾಂನಷ್ಟು ಚಿನ್ನ ಇದೆ. ಇಬ್ಬರ ಬಳಿಯೂ ಒಂದೇ ಒಂದು ಕಾರು ಇಲ್ಲ ಅಂತ ತಮ್ಮ ಅಫಿಡವಿಟ್ ನಲ್ಲಿ ಈಶ್ವರ್ ಖಂಡ್ರೆ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಇದು ಕಾಂಗ್ರೆಸ್ನ ಪ್ರಭಾವಿ ನಾಯಕ ಸಚಿವ ಈಶ್ವರ್ ಖಂಡ್ರೆ ಜೀವನದ ಬಗ್ಗೆ, ಬೆಳೆದು ಬಂದ ಹಾದಿಯ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.